ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಪಂಚ ಗ್ಯಾರಂಟಿ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗದಂತೆ ನಿಗಾ ವಹಿಸಿ ಡಾಕ್ಟರ್ ಪುಷ್ಪಾ ಅಮರನಾಥ್. ಮಂಗಲ, ಕರಿನಂಜನಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ, ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ತಿ, ಹಸೀಬುಲ್ಲಾ ಬೇಗ್. ಮಧುರವಾದ ಗೀತೆಗಳ ಕೇಳುವಿಕೆಯಿಂದ ಸಂತೋಷ ಹೆಚ್ಚಾಗುವುದು, ಉಮ್ಮತ್ತೂರ್ ಇಂದುಶೇಖರ್. ಯಳಂದೂರು ಪಟ್ಟಣದಲ್ಲಿ ಭಗೀರಥ ಪುತ್ಥಳಿ ನಿರ್ಮಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಕೆ. ನಲ್ಲೂರು ಗ್ರಾಮದಲ್ಲಿ ನೂತನ ಕಂದಾಯಗಳಿಗೆ ನಂದಿ ಧ್ವಜ ಮೆರವಣಿಗೆ. ನಿಯಂತ್ರಣ ತಪ್ಪಿ ಕಾರಿಯೊಳಗೆ ಬಿದ್ದ ಟಿಪ್ಪರ್, ಚಾಲಕ ಸ್ಥಳದಲ್ಲೇ ಸಾವು. ಹೆಬ್ಬಸೂರಿನಲ್ಲಿ ಶಾರದಾ ದೇವಿಯ ರಥೋತ್ಸವ, ಸಂಪ್ರದಾಯ ಸಡಗರ ಭಕ್ತಿಯ ಉತ್ಸವ. ವಿಷಪೂರಿತ ನೀರು ಕುಡಿದು 7 ಕುರಿಗಳ ಸಾವು ಶಂಕೆ. ಬಳೆಪೇಟೆಯಲ್ಲಿ ಶ್ರೀ ಭಗೀರಥ ಜಯಂತಿ ಆಚರಣೆ. ಪಂಚ ಗ್ಯಾರಂಟಿ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗದಂತೆ ನಿಗಾ ವಹಿಸಿ ಡಾಕ್ಟರ್ ಪುಷ್ಪಾ ಅಮರನಾಥ್. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ರವರು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುತ್ತಿರುವ ಬಗ್ಗೆ ಪರಿಶೀಲಿಸಲು ಜಿಲ್ಲೆಯ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಮುಂದಾಗಬೇಕು. ಹೀಗಾಗಿ ಪ್ರತಿ ತಾಲೂಕಿಗೂ ಉಪಾಧ್ಯಕ್ಷರಿಗೆ ಜವಾಬ್ದಾರಿ ನೀಡಿ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲಿಸಬೇಕು. ಅರ್ಹ ಫಲಾನುಭವಿಗಳು ಯೋಜನೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕೆಂದರು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಗ್ರಾಮ ಸಭೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಿಶೀಲಿಸಬೇಕು. ಎಷ್ಟು ಜನರಿಗೆ ಗ್ಯಾರಂಟಿ ಯೋಜನೆ ಸೌಲಭ್ಯ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಯಾವುದಾದರೂ ತೊಡಕುಗಳಿದ್ದಲ್ಲಿ ಕೂಡಲೇ ಪರಿಹರಿಸಬೇಕೆಂದು ಉಪಾಧ್ಯಕ್ಷರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವ ಕುಟುಂಬದ ಮುಖ್ಯಸ್ಥರು ಮರಣ ಹೊಂದಿದಲ್ಲಿ ಯೋಜನೆ ಪಡೆಯಬೇಕಿರುವ ಕುಟುಂಬದ ಮುಂದಿನ ಮುಖ್ಯಸ್ಥ ಫಲಾನುಭವಿಯ ಪ್ರಸ್ತಾವನೆಯನ್ನು ಸಲ್ಲಿಸಿ ಆ ಕುಟುಂಬಕ್ಕೆ ಗೃಹಲಕ್ಷ್ಮಿ ಸೌಲಭ್ಯ ತ್ವರಿತವಾಗಿ ತಲುಪುವಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗುವ ನಿಟ್ಟಿನಲ್ಲಿ ನಿರಂತರವಾಗಿ ಗಮನಿಸಬೇಕೆಂದು ಕರ್ನಾಟಕ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ತಿಳಿಸಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಬಿ. ಚಂದ್ರು, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶ್ರುತಿ, ಮುಖ್ಯ ಯೋಜನಾಧಿಕಾರಿ ಹೊನ್ನರಾಜ್, ಸಹಾಯಕ ಯೋಜನಾಧಿಕಾರಿ ಶ್ರೀಕಂಠರಾಜೆ ಅರಸ್, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರದೀಪ್, ಜಿಲ್ಲಾ ಉದ್ಯೋಗಾಧಿಕಾರಿ ಮೊಹಮ್ಮದ್ ಅಕ್ಬರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಚ್.ಆರ್. ಸುರೇಶ್, ಕೆಎಸ್ಆರ್ಟಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮಂಗಲ, ಕರಿನಂಜನಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ, ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ. ಚಾಮರಾಜನಗರದ ಹನೂರು ತಾಲೂಕಿನ ಮಂಗಲ ಗ್ರಾಮ ಹಾಗೂ ಚಾಮರಾಜನಗರದ ಪಟ್ಟಣದ ಕರಿನಂಜನಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿ ಮತ್ತು ಜನಗಣತಿ 2027ರ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದರು. ಕ್ಷೇತ್ರ ಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಪದ್ಧತಿ, ಅಧಿಕಾರಿಗಳ ಕಾರ್ಯನಿರ್ವಹಣೆ ಹಾಗೂ ಬಾಕಿ ಇರುವ ಕೆಲಸಗಳ ಸ್ಥಿತಿಗತಿಗಳನ್ನು ಸಮಗ್ರವಾಗಿ ಅವಲೋಕಿಸಿ ಸಂಬಂಧಿತ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಇಲಾಖೆ ಯೋಜನಾ ನಿರ್ದೇಶಕರು, ಹನೂರು ತಾಲೂಕು ತಹಸೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ತಿ, ಹಸೀಬುಲ್ಲಾ ಬೇಗ್. ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಆಯೋಜಿಸಿದ್ದ ಮುತ್ತುರಾಜ್ ಪ್ರಶಸ್ತಿ ಪ್ರದಾನ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಬೆಂಗಳೂರು ನಾಗೇಶ್ ಅವರಿಗೆ ಮುತ್ತುರಾಜ್ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಮೈಸೂರಿನ ವಾಣಿಜ್ಯ ಇಲಾಖೆ ಉಪ ಆಯುಕ್ತ ಹಸೀಬುಲ್ಲಾ ಬೇಗ್ ರವರು ವಿಶ್ವದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 200ಕ್ಕೂ ಹೆಚ್ಚು ಹಿನ್ನೆಲೆ ಗಾಯಕರಾಗಿ ಧ್ವನಿ ನೀಡಿದ್ದಾರೆ. ಇವರು ವಿಶ್ವ ದಾಖಲೆಯಾಗಿದೆ. ಇದು ಅಲ್ಲದೆ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯಕರಾಗಿ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ನಾವು ಅವರನ್ನು ಕನ್ನಡ ಚಲನಚಿತ್ರದಲ್ಲಿ ಮಯೂರನಾಗಿ, ಶ್ರೀಕೃಷ್ಣದೇವರಾಯನಾಗಿ, ಪುರಂದರದಾಸನಾಗಿ, ಕನಕದಾಸರಾಗಿ, ಇಮ್ಮಡಿ ಪುಲಿಕೇಶಿಯಾಗಿ ನೋಡಿದ್ದೇವೆ. ಅವರು ಕನ್ನಡದ ಆಸ್ತಿಯಾಗಿಯೇ ಉಳಿದುಕೊಂಡಿದ್ದಾರೆಂದು ಹೇಳಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬೆಂಗಳೂರು ನಾಗೇಶ್, ಚಿತ್ರೀಕರಣ ಸಮಯದಲ್ಲಿ ಸಹ ನಟರನ್ನು
ಅವರು ಗೌರವಿಸುತ್ತಿದ್ದರು. ಜೊತೆಗೆ ಅವರ ಸಹಜ ಭೋಜನ ಮಾಡುತ್ತಿದ್ದರು. ಮೇರು ನಟರಾಗಿದ್ದರೂ ಸಹ ಅವರಿಗೆ ಅಹಂ ಎಂಬುದು ಇರಲಿಲ್ಲ. ನಾನು ಅವರಿಗೆ ಆಂಗ್ಲ ಭಾಷೆಯನ್ನು ಹೇಳಿಕೊಡುತ್ತಿದ್ದೆ. ಆದ್ದರಿಂದ ಅವರು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ಇಂಗ್ಲಿಷ್ ಗೀತೆ ಹಾಡಿದರು ಮತ್ತು 2 ಕನಸು ಚಿತ್ರದಲ್ಲಿ ಶೇಕ್ಸ್ಪಿಯರ್ ಪಾಠ ಮಾಡಿದರು. ಕಲಿಯುವ ಆಸಕ್ತಿ ಅವರಲ್ಲಿ ಸಾಕಷ್ಟಿತ್ತು. ಅವರು ನನ್ನನ್ನು ಗುರುಗಳೇ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಇಂದು ನನಗೆ ಅವಿಸ್ಮರಣೀಯ ದಿನ. ಮುತ್ತುರಾಜ್ ಪ್ರಶಸ್ತಿಯನ್ನು ರಾಜ್ ಅವರ ಹುಟ್ಟೂರಿನಲ್ಲಿ ಸ್ವೀಕರಿಸುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದರು. ಈಶ್ವರಿ ಸೋಷಿಯಲ್ ಟ್ರಸ್ಟ್ ಸಂಸ್ಥಾಪಕರಾದ ಸಾಲುಮರದ ಸಿಎಂ ವೆಂಕಟೇಶ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯವರೇ ಆದ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಮುತ್ತುರಾಜ್ ಪ್ರಶಸ್ತಿಯ ಜೊತೆಗೆ 25,000 ನಗದನ್ನು ಪ್ರತಿ ವರ್ಷ ಅವರ ಹುಟ್ಟುಹಬ್ಬದಂದು ನೀಡಲಾಗುತ್ತಿದೆ. ಈ ಪ್ರಶಸ್ತಿಯನ್ನು ಈ ಹಿಂದೆ ನಿರ್ದೇಶಕರಾದ ದೊರೆ ಭಗವಾನ್ ಭಾರ್ಗವ, ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ, ರಾಜೇಶ್ ರಾಮನಾಥ್, ಕೃಷ್ಣ ಟಾಕೀಸ್ ಚಂದ್ರಪ್ಪ, ಹಿರಿಯ ನಟಿ ಲಕ್ಷ್ಮೀದೇವಿ ಅವರಿಗೆ ನೀಡಿ ಗೌರವಿಸಿದ್ದೇವೆ. ಹಿರಿಯರನ್ನು ಗೌರವಿಸುವುದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶವನ್ನು ಪ್ರಚಾರಪಡಿಸಲೆಂದೇ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡೆಯಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಟ್ಟ ಚಂದ್ರಶೇಖರ್ ಅವರಿಗೆ ರಾಷ್ಟ್ರೀಯ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಓಲೆ ಮಹದೇವ್ ಅವರಿಗೆ ಮತ್ತು ಬೆಂಗಳೂರು ಪುಳಿಯೋಗರೆ ಹೌಸ್ನ ಮಹದೇವ ಸ್ವಾಮಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 10 ವರ್ಷಗಳಿಂದ ಸಾಲು ಗಿಡ ಮರಗಳ ಪೋಷಣೆಗೆ ದುಡಿದ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೀತ ಗಾಯನವನ್ನು ಸಿಎಂ ವೆಂಕಟೇಶ್, ಶಿವಣ್ಣ, ನಂಜುಂಡಯ್ಯ, ಕರಿಘಟ್ಟ ರಮೇಶ್, ದೊರೆಸ್ವಾಮಿ, ದೊರೆರಾಜ್, ನಟರಾಜ್, ದುರ್ಗಾ ಪರಮೇಶ್ವರಿ, ಮನಸ್ವಿನಿ, ಡಾಕ್ಟರ್ ಶ್ರೀಕಂಠಮೂರ್ತಿ ಸೇರಿದಂತೆ ಇತರರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ವರ್ತಕರಾದ RV ಶಾಂತಿಪ್ರಸಾದ್, G ಶೇಖರ್ ಮೂರ್ತಿ, ಅಂಕರಾಜ್, ಆಡಿಟರ್ ಮಂಜು, ಜಯಲಕ್ಷ್ಮಿ, ಹರಿಕೃಷ್ಣ, ನೀಲಕಂಠ, ಮೊಹಮ್ಮದ್ ಗೌಸ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಮಧುರವಾದ ಗೀತೆಗಳ ಕೇಳುವಿಕೆಯಿಂದ ಸಂತೋಷ ಹೆಚ್ಚಾಗುವುದು. ಉಮ್ಮತ್ತೂರ್ ಇಂದುಶೇಖರ್. ಮಧುರವಾದ ಗೀತೆ ಕೇಳುವಿಕೆಯಿಂದ ಸಂತೋಷ ಹೆಚ್ಚಾಗುವುದು. ಇಂಚರ ಗಾಯನೋತ್ಸವ ಮೂಲಕ ರಾಜ್ಯದ ಕೆಲವು ಕಲಾವಿದರಿಗೆ ವೇದಿಕೆ ಸೃಷ್ಟಿಸಲಾಗಿದೆ. ಸಂಗೀತದ ಮೂಲಕ ಸರ್ವಶಾಂತಿಯನ್ನು ಪಡೆಯಬಹುದು. ಸರ್ವರೋಗಕ್ಕೂ ಸಂಗೀತವೇ ಮದ್ದು ಎಂದು ಜಿಲ್ಲಾ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಉಮ್ಮತ್ತೂರ್ ಇಂದುಶೇಖರ್ ತಿಳಿಸಿದರು. ಐಸಿರಿ ಮ್ಯೂಸಿಕ್ ಮೈಸೂರು ಅರ್ಪಿಸುವ ಇಂಚರ ಗಾನೋತ್ಸವ ಸೀಸನ್ 1 ಉದ್ಘಾಟಿಸಿ ಮಾತನಾಡಿದ ಅವರು, ಗೀತೆಗಳ ಕರೋಕೆ ಕಾರ್ಯಕ್ರಮ ಏರ್ಪಡಿಸಿ ಕಲಾವಿದರಿಗೆ ಹಾಗೂ ಕೇಳುಗರಿಗೆ ಮನಸ್ಸು ಸಂತೋಷಪಡಿಸುವ ಕಾರ್ಯ ಇದಾಗಿದೆ. ಸಂಗೀತ ಮನಸ್ಸಿಗೆ ಆನಂದ ನೀಡುವುದು ಎಂದರು. ಮುಖ್ಯ ಅತಿಥಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸುರೇಶ್ ಎನ್ ಋಗ್ವೇದಿ ಮಾತನಾಡಿ, ಮಾನವನಿಗೆ ಸಂಗೀತ ಆನಂದಮಯ ತರುತ್ತದೆ. ಇಂಚರ ಗಾನೋತ್ಸವ ಮೂಲಕ ಗಾಯನದ ಹಬ್ಬವನ್ನು ಚಾಮರಾಜನಗರದಲ್ಲಿ ರೂಪಿಸಿದ ಉಮ್ಮತ್ತೂರ್ ಇಂದುಶೇಖರ್ ಅವರಿಗೆ ಧನ್ಯವಾದಗಳು ಎಂದರು. ಮುಂದಿನ ದಿನಗಳಲ್ಲಿ ಇಂಚರ ಗಾಯನೋತ್ಸವದ ಮೂಲಕ ಮಕ್ಕಳ ಗಾಯನ ಕಾರ್ಯಕ್ರಮ ರೂಪಿಸಿ ಭವಿಷ್ಯದ ಕಲಾವಿದರನ್ನು ರೂಪಿಸುವ ಜವಾಬ್ದಾರಿಯನ್ನು ಇಂದುಶೇಖರ್ ವಹಿಸಿಕೊಳ್ಳಲಿ ಎಂದು ಮನವಿ ಮಾಡಿದರು. ಕನ್ನಡ ಭಾಷೆ ಸಾವಿರಾರು ಹಾಡುಗಳು ಜಗತ್ ಪ್ರಸಿದ್ಧವಾಗಿದ್ದು, 100 ವರ್ಷಗಳ ಸುಮಧುರವಾದ ಕನ್ನಡದ ಹಾಗೂ ಪ್ರತಿಯೊಬ್ಬ ಕನ್ನಡಿಗನ ನಾಲಿಗೆಯಲ್ಲಿ ಸದಾಕಾಲ ಧ್ವನಿಸುತ್ತಾ ನೆಮ್ಮದಿ ವಾತಾವರಣ ಸೃಷ್ಟಿ ಮಾಡಿದೆ. ಸಾಹಿತ್ಯ, ಸಂಗೀತ, ಗಾಯನದ ಮೂಲಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಸದಾಕಾಲ ಉಳಿಸಿದ ಕೀರ್ತಿ ಕಲಾವಿದರಿಗೆ ಸಲ್ಲಿಸುತ್ತದೆ ಎಂದರು. ಗಾಯಕರು ಹಾಗೂ ನಟರಾದ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಜಾನಕಿ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶಂಕರ್ನಾಗ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಮುಂತಾದ ಗೀತೆಗಳನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕಲಾವಿದರು ಗಾಯನ ಗಮನ ಸೆಳೆಯಿತು. ಬೆಳಗ್ಗೆ 10 ರಿಂದ ಸಂಜೆ 6ರವರೆಗೆ ನಿರಂತರವಾಗಿ 10 ಹಾಡುಗಳನ್ನು ಗಾಯಕರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ N ಸ್ವಾಮಿ, ನಿವೃತ್ತ ಪ್ರಾಂಶುಪಾಲ N ನಾಗರಾಜ್, ಜನಪದ ಗಾಯಕ ಸುರೇಶ್ ನಾಗಹರ್ನಳ್ಳಿ, ಮುಖಂಡರಾದ ಆಲೂರು ಮಲ್ಲು, ಕೂಸಣ್ಣ, ಕರಿಣಂಜನಪುರ ಆನಂದ್, ಭಗೀರಥ, ಪುಟ್ಟುವರ್ಧನ್, ಡಾಕ್ಟರ್ ಸುಗಂಧರಾಜ್, ಐಸಿರಿ ಸುರೇಶ್, ಲೋಕಾಯುಕ್ತ ಗುರುಶಾಂತು, ಜಯ ಜಾಗೃತಿ ASI ಮಹದೇವಪ್ಪ, ಹರಿಪ್ರಸಾದ್, ಜಗದೀಶ್ ಕುತ್ನಿಕರ್, ರೂಪಶ್ರೀ, ಮಾದೇಸ್ವಾಮಿ, ಕೋಮಲಾ ಕಠಾರಿ, ದೀಪಾ ಪಾಟೀಲ್, ರುಕ್ಮಿಣಿ, ಕೃಷ್ಣ, ಅನ್ನಪೂರ್ಣ, V ಗೋವಿಂದರಾಜ್, HD ಕೋಟೆ ಹಾಗೂ ಪ್ರಾರ್ಥನಾ ಉಪಸ್ಥಿತರಿದ್ದರು. ಯಳಂದೂರು ಪಟ್ಟಣದಲ್ಲಿ ಭಗೀರಥ ಪುತ್ಥಳಿ ನಿರ್ಮಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಕೆ. ಯಳಂದೂರಿನಲ್ಲಿ ಗುರುವಾರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಉಪ್ಪಾರ ಯುವಕರ ಸಂಘದ ಸದಸ್ಯರು ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವೃತ್ತಕ್ಕೆ ಶ್ರೀ ಭಗೀರಥ ರವರ ಹೆಸರನ್ನು ನಾಮಕರಣ ಮಾಡಬೇಕು, ಜೊತೆಗೆ ಪುತ್ಥಳಿಯನ್ನು ಸಹ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಬೇಕಿದೆ. ತಾಲೂಕಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಉಪ್ಪಾರ ಜನಾಂಗ ಹೊಂದಿದ್ದು, ಪ್ರತಿ ವರ್ಷವೂ ಸಹ ಸರ್ಕಾರದಿಂದ ಈ ಭಗೀರಥರವರ ಜಯಂತಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಆದರೆ ಪಟ್ಟಣದಲ್ಲಿ ಪುತ್ಥಳಿ ಹಾಗೂ ಹೆಸರನ್ನು ನಾಮಕರಣ ಮಾಡಿಲ್ಲ. ಆದ್ದರಿಂದ ಈ ಬಗ್ಗೆ ಗಮನ ನೀಡಿ ವೃತ್ತ ಹಾಗೂ ಪುತ್ಥಳಿ ನಿರ್ಮಾಣ ಕಾರ್ಯವನ್ನು ಮಾಡಬೇಕೆಂದು
ಶಾಸಕರಾದ ಎ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು, ತಾಲೂಕು ಉಪ್ಪಾರ ಯುವಕರ ಸಂಘ ನೀಡಿರುವ ಪುತ್ಥಳಿ ಹಾಗೂ ವೃತ್ತಕ್ಕೆ ಹೆಸರಿನ ನಾಮಕರಣ ಮಾಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನದಲ್ಲಿ ಸೂಕ್ತ ಸ್ಥಳ ಗುರುತಿಸಿ ಪುತ್ಥಳಿ ಹಾಗೂ ವೃತ್ತಕ್ಕೆ ಹೆಸರು ನಾಮಕರಣ ಮಾಡುವ ಮೂಲಕ ಕ್ರಮ ವಹಿಸಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಎಚ್ ವಿ ಚಂದ್ರು, ತಾಲೂಕು ಅಧ್ಯಕ್ಷ ಕಿನಕನಹಳ್ಳಿ ಪ್ರಭುಪ್ರಸಾದ್, ತಹಸೀಲ್ದಾರ್ ಎಸ್ಎಲ್ ನಯನ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್, ಸಿದ್ದರಾಜ್, ನಾಗರಾಜ್, ದೇವರಾಜ್, ಭಗೀರಥ ಉಪ್ಪಾರ ಯುವಕ ಸಂಘದ ಸದಸ್ಯರಾದ ಯರಿಯೂರ್ ಕಿರಣ್, ಪ್ರಕಾಶ್, ಸಿದ್ದರಾಜು, ನಂಜಶೆಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು. ನಲ್ಲೂರು ಗ್ರಾಮದಲ್ಲಿ ನೂತನ ಕಂದಾಯಗಳಿಗೆ ನಂದಿ ಧ್ವಜ ಮೆರವಣಿಗೆ. ಚಾಮರಾಜನಗರ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಸೋಮವಾರ ನೂತನ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನೆ ನಡೆಯಿತು. ಈ ಸಂದರ್ಭದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಮಂಟೇಸ್ವಾಮಿ ಕಂದಾಯಗಳಿಗೆ ಮತ್ತು ನೂತನ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಿತು. ಕಂದಾಯಗಳನ್ನು ಹೂ ಹೊಂಬಾಳೆಯೊಂದಿಗೆ ಅಲಂಕರಿಸಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಲಾಯಿತು. ನಂತರ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಮನೆಯ ಮುಂಭಾಗ ಮಹಿಳೆಯರು, ಮಕ್ಕಳು ರಂಗೋಲಿ ಬಿಡಿಸಿ ಕಂದಾಯ ಬರಮಾಡಿಕೊಂಡು ಪೂಜೆ ಸಲ್ಲಿಸಿದರು. ನೆರೆದಿದ್ದ ಸಾವಿರಾರು ಭಕ್ತರಿಗೆ ಮತ್ತು ಗ್ರಾಮಸ್ಥರಿಗೆ ದೇವಸ್ಥಾನದ ವತಿಯಿಂದ ನಿರಂತರ ಪ್ರಸಾದ ನಡೆಯಿತು. ಸೋಮವಾರ ಸಂಜೆ ವಿದ್ವಾನ್ ಬದವನಾಳ್ ಶಿವಕುಮಾರ ಸ್ವಾಮಿಗಳು, ಶಾಸ್ತ್ರಿಗಳು ಮತ್ತು ವೃಂದದವರಿಂದ ಶಿವಕಥೆ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮರಿಯಾಲ ಮುರುಘರಾಜೇಂದ್ರ ಸ್ವಾಮಿ ಮಹಾಸಂಸ್ಥಾನದ ಶ್ರೀ ಮಠಾಧ್ಯಕ್ಷರಾದ ಶ್ರೀ ಇಮ್ಮುಡಿ ಮುರುಘರಾಜೇಂದ್ರ ಸ್ವಾಮಿಗಳು, ಚಾಮರಾಜನಗರದ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು, ಎಚ್.ಡಿ. ಕೋಟೆ ಮಾದಾಪುರ ಶ್ರೀ ಚಂದ್ರಮೌಳೇಶ್ವರ ಮಠಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಕಾಗಲ್ವಾಡಿ ಮಠದ ಶ್ರೀ ವೀರಭದ್ರ ಸ್ವಾಮಿಗಳು, ಯಲಕ್ಕೂರು ಮಠದ ಶ್ರೀ ಮಲ್ಲಣ್ಣ ಸ್ವಾಮಿಗಳು ಸೇರಿದಂತೆ ಗ್ರಾಮದ ಗೌಡರು, ಯಜಮಾನರು, ಮುಖಂಡರು, ಯುವಕರು, ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಾಜರಿದ್ದರು. ನಿಯಂತ್ರಣ ತಪ್ಪಿ ಕಾರಿಯೊಳಗೆ ಬಿದ್ದ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಸಾವು. ಗುಂಡ್ಲುಪೇಟೆ ತಾಲೂಕಿನ ಗರಗನಹಳ್ಳಿ ಸಮೀಪ ಶನಿವಾರ ಸಂಭವಿಸಿದ ದುರ್ಘಟನೆಯಲ್ಲಿ ಟಿಪ್ಪರ್ ಲಾರಿ ನಿಯಂತ್ರಣ ತಪ್ಪಿ ಕಾರಿಯೊಳಗೆ ಉರುಳಿ ಬಿದ್ದ ಪರಿಣಾಮ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಮೃತ ಚಾಲಕನನ್ನು ದೊಡ್ಡಬಳ್ಳಾಪುರ ಮೂಲದ ಸುಬ್ಬು ಎಂದು ಗುರುತಿಸಲಾಗಿದೆ. ಇವರು ಹಲವು ದಿನಗಳಿಂದ ಟಿಪ್ಪರ್ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಉದ್ಯಮಿ ಮಧು ಅವರಿಗೆ ಸೇರಿದ ಕ್ವಾರಿಯಿಂದ ಬಿಳಿಕಲ್ಲು ತುಂಬಿಸಿಕೊಂಡು ಬರುತ್ತಿದ್ದ ವೇಳೆ ಲಾರಿಯ ನಿಯಂತ್ರಣ ತಪ್ಪಿ ಸುಮಾರು 50 ಅಡಿ ಆಳದ ಕಾರಿಯೊಳಗೆ ಉರುಳಿ ಬಿದ್ದಿದ್ದು ಪರಿಣಾಮ ಲಾರಿ ಸಂಪೂರ್ಣ ಜಖಮಾಗಿದ್ದು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆಂದು ತಿಳಿದುಬಂದಿದೆ. ಘಟನೆ ವಿಷಯ ತಿಳಿದ ತಕ್ಷಣ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಈ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ಮುಂದುವರೆದಿದೆ. ನಿಯಮ ಮೀರಿ ನಡೆಯುತ್ತಿರುವ ಕ್ವಾರಿಗಳ ಆರೋಪ. ತಾಲೂಕಿನಲ್ಲಿ ಕರಿಕಲ್ಲು ಮತ್ತು ಬಿಳಿಕಲ್ಲು ಕ್ವಾರಿಗಳು ಸುರಕ್ಷತಾ ಕ್ರಮ ಪಾಲಿಸದೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಇಂತಹ ಘಟನೆ ಸಂಭವಿಸುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದ್ದು, ಹಲವೆಡೆ ನೂರಾರು ಅಡಿ ಆಳಕ್ಕೆ ಕ್ವಾರಿ ತೋಡಿದರೂ ಸಹ ಸಂಬಂಧಿತ ಗಣಿ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಅಪಾಯಕಾರಿಯಾಗುತ್ತಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಡಳ್ಳಿ ಹಾಗೂ ಕುತ್ನೂರು ಭಾಗದಲ್ಲಿ ಕೂಡ ಆಳವಾದ ಕ್ವಾರಿಗಳಲ್ಲಿ ಕೆಲಸ ನಡೆಯುತ್ತಿದ್ದು, ಮುಂದಿನ ದಿನದಲ್ಲಿ ಇಂತಹ ಅಪಘಾತ ಮರುಕಳಿಸುವ ಭೀತಿ ವ್ಯಕ್ತವಾಗಿದೆ. ಹೆಬ್ಬಸೂರಿನಲ್ಲಿ ಶಾರದಾ ದೇವಿಯ ರಥೋತ್ಸವ ಸಂಪ್ರದಾಯ ಸಡಗರ ಭಕ್ತಿಯ ಉತ್ಸವ. ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಸಮೀಪದ ಹೆಬ್ಬಸೂರು ಗ್ರಾಮದ ಶೃಂಗೇರಿ ಶಾರದಾ ಪೀಠದಲ್ಲಿ ಶಾರದಾ ದೇವಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಕಳೆದ 2-3 ದಿನದಿಂದ ಶಾರದಾ ದೇವಿಗೆ ವಿವಿಧ ವಿಶೇಷ ಪೂಜೆ ಹಾಗೂ ವಿಧಿ-ವಿಧಾನಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಈ ಪೀಠದ ಉತ್ಸವವು ಕೇವಲ ರಥೋತ್ಸವಕ್ಕೆ ಸೀಮಿತವಾಗದೆ ಹಲವು ದಿನಗಳ ಕಾಲ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುವುದು ವಿಶೇಷವಾಗಿದೆ. ಚಾಮರಾಜನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಹೆಬ್ಬಸೂರು ಗ್ರಾಮದಲ್ಲಿ ಶೃಂಗೇರಿಯ ಜಗದ್ಗುರುಗಳ ಆಶೀರ್ವಾದದಿಂದ ಈ ಶಾಖಾ ಮಠ ಸ್ಥಾಪನೆಯಾಗಿದೆ. ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿ ಹಾಗೂ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಮಠ ಉದ್ಘಾಟನೆಗೊಂಡಿದ್ದು, ಅವರು ಈ ಭಾಗಕ್ಕೆ ಆಗಮಿಸಿದಾಗ ಇಲ್ಲಿ ತಂಗಿ ಶಾರದಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಸಂಪ್ರದಾಯವಾಗಿದೆ. ಉತ್ಸವದ ಪ್ರಯುಕ್ತ ಮುಂಜಾನೆ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಸಹಸ್ರನಾಮ ಅರ್ಚನೆಗಳು ನೆರವೇರಿಸಲಾಯಿತು. ಮಠದ ಆವರಣದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಚಂಡಿಕಾ ಯಾಗ, ಶಾರದಾ ಹೋಮಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಯಿತು. ರಥೋತ್ಸವದಂದು ಹೂವು ಮತ್ತು ತಳಿರು ತೋರಣಗಳಿಂದ ಅಲಂಕರಿಸಿದ ರಥವನ್ನು ಗ್ರಾಮಸ್ಥರು ಹಾಗೂ ವಿಪ್ರ ಬಾಂಧವರು ಸೇರಿ
ಭಕ್ತಿ ಭಾವದಿಂದ ಎಳೆದರು. ಈ ವೇಳೆ ವಿಪ್ರ ಮಹಿಳೆಯರು ತಮ್ಮ ಭಕ್ತರು ಭಕ್ತಿಗೀತೆ ಹಾಗೂ ಅಷ್ಟೋತ್ತರ ಭಜನೆಗಳನ್ನು ಹಾಡಿ ಭಕ್ತಿ ರಸ ತುಂಬಿದರು. ಶಾರದಾ ದೇವಿಯ ರಥೋತ್ಸವ ಹೆಬ್ಬಸೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬಳಿಕ ದೇವಿಗೆ ಮಹಾಮಂಗಳಾರತಿ ನೆರವೇರಿಸಿ ಬಂದಿದ್ದ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆಯನ್ನು ಸಹ ಮಾಡಲಾಯಿತು. ರಥೋತ್ಸವದಲ್ಲಿ ಗ್ರಾಮಸ್ಥರು, ಮುಖಂಡರು ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ವಿಷಪೂರಿತ ನೀರು ಕುಡಿದು 7 ಕುರಿಗಳ ಸಾವು ಶಂಕೆ. ಹನೂರು ತಾಲೂಕಿನ ಕುರಟ್ಟಿಹೊಸೂರು ಗ್ರಾಮದ ಅರಬಗೆರೆ 75 ಗ್ರಾಮದಲ್ಲಿ ಮುತ್ತುರಾಜ್ ಅವರಿಗೆ ಸೇರಿದ 7 ಕುರಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಮೇವು ಮೇಯಲು ಕರೆದೊಯ್ದ ವೇಳೆ ಕೆರೆಯ ನೀರು ಕುಡಿದ ಬಳಿಕ ಕುರಿಗಳು ಏಕಾಏಕಿ ಬಿದ್ದು ಮೃತಪಟ್ಟಿದೆ ಎಂದು ತಿಳಿದುಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ತಾಲೂಕು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದರಾಜ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾವಿನ ನಿಖರ ಕಾರಣ ತಿಳಿಯಲು ನೀರಿನ ಮಾದರಿ ಸಂಗ್ರಹಿಸಿ ಮರಣೋತ್ತರ ಪರೀಕ್ಷೆ ಕೈಗೊಳ್ಳಲಾಗಿದೆ. ಈ ಕುರಿತು ಮಾತನಾಡಿದ ಡಾಕ್ಟರ್ ಸಿದ್ದರಾಜ್, ಕುರಿಗಳು ವಿಷಪೂರಿತ ನೀರನ್ನು ಸೇವಿಸಿರುವ ಸಾಧ್ಯತೆ ಇರುವುದಾಗಿ ಶಂಕೆ ವ್ಯಕ್ತಪಡಿಸಿದರು. ಮೃತ ಕುರಿಗಳ ಮಾಲೀಕರಿಗೆ ತಲಾ 7,500 ರುಗಳಂತೆ ಒಟ್ಟು 52,000 ರು ಪರಿಹಾರ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಬಳೆಪೇಟೆಯಲ್ಲಿ ಶ್ರೀ ಭಗೀರಥ ಜಯಂತಿ ಆಚರಣೆ. ಯಳಂದೂರು ಪಟ್ಟಣದ ಬಳೆಪೇಟೆ ಉಪ್ಪಾರ ಬಡಾವಣೆಯಲ್ಲಿ ಶ್ರೀ ಭಗೀರಥ ನಾಮಫಲಕಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ಭಗೀರಥ ಮಹರ್ಷಿಯ ಜಯಂತಿ ಆಚರಣೆ ಮಾಡಲಾಯಿತು. ಗ್ರಾಮದ ಮುಖಂಡರಾದ ನಿಂಗರಾಜು ಮಾತನಾಡಿ, ರಾಜ ಋಷಿ ಭಗೀರಥ ಮಹರ್ಷಿ ಅವರ ತಪಸ್ಸಿನ ಶಕ್ತಿಯಿಂದ ಗಂಗೆಯನ್ನು ಭೂಲೋಕಕ್ಕೆ ತರಲು ಮಾಡಿದ ಸಾಧನೆ ಎಲ್ಲರಿಗೂ ಆದರ್ಶವಾಗಬೇಕು. ಅವರ ತ್ಯಾಗ, ಪರಿಶ್ರಮ ಮತ್ತು ಧ್ಯೇಯನೀಯ ನಿಷ್ಠ ಜೀವನದಿಂದ ಪ್ರೇರಣೆ ಪಡೆದು ಇಂದಿನ ಯುವ ಸಮೂಹ ನಿರಂತರ ಅಧ್ಯಯನ ಮತ್ತು ಶ್ರಮದ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದರು. ಈ ಸಂದರ್ಭದಲ್ಲಿ ಉಮೇಶ್ ಜವರ್ಶೆಟ್ಟಿ, ಶ್ರೀನಿವಾಸ್, ರಂಗರಾಜ್, ನಾಗರಾಜ್ ನನ್ಶೆಟ್ಟಿ, ಮಂಜುನಾಥ್ ಬಂಗಾರಸ್ವಾಮಿ, ಶ್ರೀಕಂಠ ಮಾಚಶೆಟ್ಟಿ, ನಂಜುಂಡಸ್ವಾಮಿ ಮಾದೇವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ಗ್ಯಾರಂಟಿ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗದಂತೆ ನಿಗಾ ವಹಿಸಿ ಡಾಕ್ಟರ್ ಪುಷ್ಪಾ ಅಮರನಾಥ್. ಮಂಗಲ, ಕರಿನಂಜನಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಭೇಟಿ, ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ತಿ, ಹಸೀಬುಲ್ಲಾ ಬೇಗ್. ಮಧುರವಾದ ಗೀತೆಗಳ ಕೇಳುವಿಕೆಯಿಂದ ಸಂತೋಷ ಹೆಚ್ಚಾಗುವುದು, ಉಮ್ಮತ್ತೂರ್ ಇಂದುಶೇಖರ್. ಯಳಂದೂರು ಪಟ್ಟಣದಲ್ಲಿ ಭಗೀರಥ ಪುತ್ಥಳಿ ನಿರ್ಮಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಕೆ. ನಲ್ಲೂರು ಗ್ರಾಮದಲ್ಲಿ ನೂತನ ಕಂದಾಯಗಳಿಗೆ ನಂದಿ ಧ್ವಜ ಮೆರವಣಿಗೆ. ನಿಯಂತ್ರಣ ತಪ್ಪಿ ಕಾರಿಯೊಳಗೆ ಬಿದ್ದ ಟಿಪ್ಪರ್ ಚಾಲಕ ಸ್ಥಳದಲ್ಲೇ ಸಾವು. ಹೆಬ್ಬಸೂರಿನಲ್ಲಿ ಶಾರದಾ ದೇವಿಯ ರಥೋತ್ಸವ, ಸಂಪ್ರದಾಯ ಸಡಗರ ಭಕ್ತಿಯ ಉತ್ಸವ. ವಿಷಪೂರಿತ ನೀರು ಕುಡಿದು 7 ಕುರಿಗಳ ಸಾವು ಶಂಕೆ. ಬಳೆಪೇಟೆಯಲ್ಲಿ ಶ್ರೀ ಭಗೀರಥ ಜಯಂತಿ ಆಚರಣೆ.